ನಮಸ್ತೆ ರೈತರ ಮಿತ್ರರೇ, ನಾನು ಸಂದೀಪ್ BSc ತೋಟಗಾರಿಕೆ. ಬನ್ನಿ ಇಂದಿನ ವಿಡಿಯೋದಲ್ಲಿ ದಾಳಿಂಬರಿಗೆ ಯಾವ ಥರ ನೀರು ಕೊಡಬೇಕು ಮತ್ತು ಯಾವ ಥರ ನಾವು ನೀರು ಕೊಟ್ಟರೆ ನಮಗೆ ಇಳುವರಿ ಡಬಲ್ ಆಗುತ್ತೆ ಎಂದು ನಾವು ತಿಳಿಯೋಣ. ದಾಳಿಂಬೆಯಲ್ಲಿ ನೀವು ಮುಖ್ಯವಾಗಿ ತಿಳಿಬೇಕಾಗಿರೋದು ಏನಂದರೆ ಎಷ್ಟಡಿ ಆಳವರೆಗೂ ದಾಳಿಂಬೆ ಬೇರು ಹೋಗುತ್ತೆ ಮತ್ತು ಎಷ್ಟು ಅರ್ವ ಬರುತ್ತೆ ಅಂತ. ಯಾಕಂದರೆ ಈ ದಾಳಿಂಬೆ ಬೇರು ಜಾಸ್ತಿ ಆಳ ಹೋಗಲ್ಲ, ಆಲ್ಮೋಸ್ಟು 3/4 ಅಡಿವರೆಗೂ ಅಷ್ಟೇ ಜಾಸ್ತಿ ಬೇರಿರುತ್ತೆ. ಅದ್ರ ಕೆಳಗಡೆ ಬೇರು ನೆಗ್ಲಿಜಬಲಲ್ಲಿರುತ್ತೆ. ಅದಕ್ಕೋಸ್ಕರ ನಮ್ಮದು ನೀರು ಬಿಡಬೇಕಾದ್ರೆ ನಾವು ಏನು ಮಾಡ್ಬೇಕಂದ್ರೆ 3/4 ಅಡಿವರೆಗೂ ಮಾತ್ರ ನಾವು ನೆನೆಬೇಕು ನೆಲ, ಆ ಥರ ನಾವು ನೀರು ಬಿಡ್ಕೊಂಡು ಹೋಗ್ಬೇಕಾಗುತ್ತೆ. ಮತ್ತು ದಾಳಿಂಬೆ ಬೇರು ಅರ್ವ ಎಷ್ಟು ಬರುತ್ತೆ ಅಂದರೆ ಅಪ್ ಟು 2.5-3 ಅಡಿವರೆಗೂ ಬರುತ್ತೆ. ಗಿಡ ಏಜ್ ಆಗ್ತಾ ಜಾಸ್ತಿ ಮುಂದಕ್ಕೆ ಬರುತ್ತೆ. ಸಾಕಷ್ಟು ಜನ ಎಲ್ಲಿ ಅವ್ರ ಇಳುವರಿ ಕಡಿಮೆ ಮಾಡ್ಕೊಳ್ತಾ ಅಂದರೆ ಬರೀ ಓನ್ಲಿ ಸಿಂಗಲ್ ಲೈಟ್ರನ್ನು ಹಾಕಿರ್ತಾರೆ ಮತ್ತು 2 ಮೈಕ್ರೋ ಟ್ಯೂಬ್ ಹಾಕಿರ್ತಾರೆ. ದಾಳಿಂಬೆ ಗಿಡಕ್ಕೆ ಬೇಕಾಗಿರೋದು ಸುತ್ತ ನೀರು ಬೇಕಾಗಿರುತ್ತೆ. ಮತ್ತು ಎಷ್ಟು ನಾವು ಕಾಮನಾಗಿ ಥಿಂಕ್ ಮಾಡಿದರೆ ಎಷ್ಟು ನಮಗೆ ಬಿಳಿ ಬೇರು ಬರುತ್ತೋ ಅಷ್ಟು ನಮಗೆ ಇಳುವರಿ ಬರುತ್ತೆ. ಆದರೆ ಎಲ್ಲರೂ ಗೊಬ್ಬರ ಕೂಡ 2 ಕಡೆ ಹಾಕ್ತಾರೆ, ನೀರು ಕೂಡ 2 ಕಡೆ ಅಷ್ಟೇ ಬಿಡ್ತಾರೆ. ಮತ್ತು ಭಾಳಷ್ಟು ಜನ ಏನು ಮಾಡ್ತಾರೆ, ಬೆಡ್ನ ಭಾಳ ಸಣ್ಣದಾಗಿ ಮಾಡಿರ್ತಾರೆ, ಭಾಳ ಸೀಮಿತವಾಗಿ ಮಾಡಿರ್ತಾರೆ. ಆಲ್ಮೋಸ್ಟ್ ನಮಗೆ ಬೆಡ್ ಬೇಕಾಗಿರೋದು ಎಷ್ಟು ಅಡಿ ಅಂದರೆ 4 ಅಡಿ ಅರ್ವ ಬೇಕಾಗಿರುತ್ತೆ. 3-4 ಅಡಿ ಹೈಟ್ ಬಂದು 1-1.5 ಅಡಿ ಬೆಡ್ ಇರಬೇಕಾಗುತ್ತೆ. ಮತ್ತು ಗಿಡದಿಂದ ಗಿಡಕ್ಕೆ ಕನೆಕ್ಷನ್ ಆಗಬಾರ್ದು, ಆ ಥರ ಕೂಡ ನೀವು ಮಾಡಿದರೆ ವಿಲ್ಟು ಸ್ಪ್ರೆಡ್ ಆಗೋದಿಲ್ಲ. ನಮಗೆ ಜಾಸ್ತಿ ರೂಟ್ ಬಯೋಮಾಸ್ ಅಂತಾರೆ, ಅದೇ ಎಷ್ಟು ರೂಟ್ ಇರ್ತಾವೋ ವೈಟ್ ರೂಟ್ಸು ನಿಮಗೆ ಅಷ್ಟು ಕಾಯಿ ಮೇಲ್ಗಡೆ ಸೈಜ್ ಬರುತ್ತೆ. ಭಾಳಷ್ಟು ಜನ ಏನು ಮಾಡ್ತಾರೆ, ಬರೀ 2 ಕಡೆ ಮಾತ್ರ ನೀರು ಬಿಟ್ಟು ಅಲ್ಲಿ ಮಾತ್ರ ರೂಟು ಸೀಮಿತ ಆಗಿರುತ್ತೆ. ಇನ್ನು ಉಳಿದಿರೋ ಸ್ಪೇಸಲ್ಲ ಆಲ್ಮೋಸ್ಟ್ ಒಂದು 70% ಸ್ಪೇಸು ವೇಸ್ಟ್ ಆಗಿರುತ್ತೆ. ಆ ಸ್ಪೇಸಲ್ಲೂ ಕೂಡ ನೀವು ನೀರು ಬಿಡೋ ಥರ ಮಾಡ್ಕೊಂಡ್ರೆ ಅಲ್ಲೂ ಕೂಡ ವೈಟ್ ರೂಟ್ ಬಂದ್ಬಿಟ್ಟು ನಿಮಗೆ ಬೇಗ ಗಿಡ ಫೋಟೋಸಿಂಥಸಿಸ್ ಎಲ್ಲ ಚೆನ್ನಾಗಿ ಮಾಡಿಬಿಟ್ಟು ಕಾಯಿ ಸೈಜ್ ಬರೋಕ್ಕೆ ಹೆಲ್ಪ್ ಮಾಡಿ. ಅದನ್ನು ನೀವು ಯಾವ ಥರ ಮಾಡಬೇಕಂದ್ರೆ ಬರೀ 2 ಕಡೆ ಮಾತ್ರ ಲ್ಯಾಟ್ರಲ್ ಇಡೋ ಬದಲು ಒಂದು ಗಿಡಕ್ಕೆ 2 ಲ್ಯಾಟ್ರಲ್ ಹಾಕ್ಬಿಟ್ಟು ಆಲ್ಮೋಸ್ಟು 4-6 ಮೈಕ್ರೋ ಟ್ಯೂಬ್ನ ನೀವು ಹಾಕಬೇಕಾಗುತ್ತೆ. ಯಾಕಂದರೆ ಎಷ್ಟು ಬೇರು ಭಾಗ ನಮಗೆ ಗಿಡ ಸುತ್ತ ನೆನೆಯುತ್ತೋ ಅಷ್ಟು ವೈಟ್ ರೂಟ್ ಬರುತ್ತೆ. ವೈಟ್ ರೂಟ್ ಎಷ್ಟಿರುತ್ತೋ ನಿಮಗೆ ಅಷ್ಟು ನಿಮಗೆ ಮೇಲ್ಗಡೆ ಕಾಯಿ ಸೈಜ್ ಆಗಿರ್ಬೋದು, ಗಿಡ ಬೆಳವಣಿಗೆ ಆಗಿರ್ಬೋದು, ಅದಕ್ಕೆಲ್ಲ ಹೆಲ್ಪ್ ಆಗುತ್ತೆ. ನೀವೇ ಕಾಮನಾಗಿ ಥಿಂಕ್ ಮಾಡಿರಿ, 2 ಮೈಕ್ರೋ ಟ್ಯೂಬ್ ಇಡೋದ್ರಲ್ಲಿ ಬರೀ ಆಲ್ಮೋಸ್ಟ್ ಒಂದು 20-30% ಗಿಡದ ರೂಟ್ ಬಯೋಮಾಸ್ನ ನಾವು ಯೂಸ್ ಮಾಡಿರ್ತೀವಿ. ಆದರೆ ಇನ್ನು 70% ಗಿಡದ ರೂಟ್ ಬಯೋಮಾಸ್ನ ನಾವು ಯೂಸ್ ಮಾಡಿರಲ್ಲ. ಅಲ್ಲಿ ನೀರಿದ್ದರೆ ಮಾತ್ರ, ಯಾವುದೇ ಗಿಡ ಆಗಲಿ ನೀರಿದ್ದರೆ ಮಾತ್ರ ತೇವಾಂಶಕ್ಕೆ ಮತ್ತು ಸಾಯಿಲ್ ಟೆಂಪ್ರೇಚರ್ಗೆ ನಮಗೆ ಬೇರು ಬರೋದು. ನೀವು ಬರೀ 2 ಸೈಡ್ ಮಾತ್ರ ಗೊಬ್ಬರ ನೀರು ಕೊಡ್ತಾಯಿದ್ರೆ ಇನ್ನಿರೋ ಮಿಕ್ಕದಲ್ಲಿ ಜಾಗದಲ್ಲಿ ಕೊಡ್ತಾ ಇರಲ್ಲ. ಹಂಗಾಗಿ ನಿಮಗೆ ಕಾಯಿಗಳು ಸೈಜು ಅವೆಲ್ಲ ಕಡಿಮೆ ಇರ್ತವೆ. ನೀವೇನು ಮಾಡಬೇಕಂದ್ರೆ ಒಂದು ಗಿಡಕ್ಕೆ ಏಜ್ ಮೇಲೆ ಅದು 4-6 ಮೈಕ್ರೋ ಟ್ಯೂಬ್ ಬಿಡಬೇಕಾಗತ್ತೆ. ದೊಡ್ಡ ಗಿಡ ಆಗ್ತಾ 6 ಮೈಕ್ರೋ ಟ್ಯೂಬ್ ಬಿಡಬೇಕಾಗತ್ತೆ. ನಿಮಗೆ ಎಷ್ಟು ರೂಟ್ ಝೋನ್ ನೆನೆಯುತ್ತೋ ಅಷ್ಟು ನಿಮಗೆ ಕಾಯಿ ಮೇಲ್ಗಡೆ ಸೈಜ್ ಆಗಲಿ ಗಿಡ ಬೆಳವಣಿಗೆ ಆಗಲಿ ಬರ್ತಾ ಇರುತ್ತೆ. ಬರೀ 2 ಕಡೆಗೆ ಮಾತ್ರ ಸೀಮಿತ ನಾವು ಮಾಡಬಾರ್ದು. ಮತ್ತು ಈ ದಾಳಿಂಬೆ ಬೇರು ಬಂದ್ಬಿಟ್ಟು 3/4 ಅಡಿ ಆಳ ಅಷ್ಟೇ ನಿಮಗೆ ಬೇರುಗಳು ಕಾಣಿಸೋಕ್ಕೆ ಇದಾಗುತ್ತೆ. ಆಲ್ಮೋಸ್ಟ್ ಅರ್ಧ ಅಡಿಗೆ ಜಾಸ್ತಿ ಬೇರುಗಳು ಇರ್ತವೆ. ಮತ್ತು ನಿಮಗೆ ಅರ್ವ ಬಂದ್ಬಿಟ್ಟು 3-4, ಅದು ದೊಡ್ಡ ವೆಲ್ ಎಸ್ಟಾಬ್ಲಿಷ್ಡ್ ಕ್ರಾಪ್ನಲ್ಲಿ ಮಾತ್ರ 4 ಅಡಿವರೆಗೂ ಹೋಗಿರ್ತಾವೆ ಅಷ್ಟೇ. ನೀವು ಅದನ್ನು ನಿಮಗೆ 3/4 ಅಡಿ ನೆನೆಬೇಕು. ನೀವು 2 ಮೈಕ್ರೋ ಟ್ಯೂಬ್ ಹಾಕ್ಬಿಟ್ಟು ನೀವು 2 ಮೈಕ್ರೋ ಟ್ಯೂಬ್ ಹಾಕ್ಬಿಟ್ಟು ನೀರು ಗಂಟೆ 2 ಗಂಟೆ ಕೊಡ್ತೀನಿ ಬೆಡ್ ಅಷ್ಟು ನೆನೆಯುತ್ತೆ ಅಂತ ಅಂದ್ಕೊಳ್ತೀರಾ. ಗೊಬ್ಬರ ಕೂಡ ಬರ್ತಿರ್ತೀರ. ಗೊಬ್ಬರ ಯಾವ ಥರ ಕೊಡಬೇಕಂದ್ರೆ ಹನಿಯಲ್ಲಿ ಗೊಬ್ಬರ ಹೋಗಬೇಕು. ಮತ್ತು ರೂಟ್ ಝೋನ್ ಎಷ್ಟಿರುತ್ತೋ ಅಷ್ಟು ಮಾತ್ರ ನಮಗೆ ನೆನೆಬೇಕಂದ್ರೆ 3/4 ಅಡಿ ಮಾತ್ರ ನೆನೆಬೇಕು. ನೀವು 2 ಗಂಟೆ ಕೊಟ್ಟರೆ ಅಂದರೆ ಅದು ಫುಲ್ ಆಳ ಹೋಗುತ್ತೆ ನೀರು. ಮತ್ತು ನೀವು ನೀರು ಯಾವ ಥರ ಕೊಟ್ಟರೆ ಯಾವ ಥರ ನೆನೆಯುತ್ತೆ ನೆಲಭಾಗ ಅಂತಲೂ ತಿಳಿಯೋಣ ಬನ್ನಿ. ನೀವು ನಾರ್ಮಲಾಗಿ ಅರ್ಧ ಗಂಟೆ ನೀರು ಕೊಡ್ತೀರ ಅಂದ್ಕೊಳ್ರಿ, ಅದು ಮಣ್ಣಿನಿಂದ ಮಣ್ಣಿಗೂ ಕೂಡ ನೀರು ಯಾವ ಥರ ನೆನೆಯುತ್ತೆ ಅನ್ನೋದನ್ನು ಚೇಂಜ್ ಆಗ್ತಾ ಹೋಗುತ್ತೆ. ಇವಾಗ ಮಳ್ಳು ಕಲ್ಲು ಇರುತ್ತಲ್ಲ ಆ ನೆಲದಲ್ಲಿ ನೀವು ಅರ್ಧ ಗಂಟೆ ನೀರು ಕೊಟ್ಟಿರ ಅಂದ್ಕೊಳ್ರಿ, ಮೇಲ್ಗಡೆ ಬೇರು ಜಾಸ್ತಿ ನೆನೆಯಲ್ಲ, ಆದರೆ ಕೆಳಕನ ನೀರು ಹೋಗುತ್ತೆ. ಆ ಥರ ಮಣ್ಣಲ್ಲಿ ನೀವು ನೋಡ್ಬೋದು. ಮತ್ತು ಜೇಡಿ ಮಣ್ಣು ಬರುತ್ತಲ್ಲ ಅದರಲ್ಲಿ ನೀವು ನೀರು ಕೊಟ್ಟರೆ ಅರ್ಧ ಗಂಟೆ ಕೊಟ್ಟರೆ ಅಂದರೆ ಕೆಳಭಾಗಕ್ಕೆ ಬೇಗ ನೀರು ಹೋಗಲ್ಲ, ಆದರೆ ಜಾಸ್ತಿ ಅರ್ವ ಸ್ಪ್ರೆಡ್ ಆಗುತ್ತೆ. ಅದೇ ಥರ ಮಣ್ಣಿನಿಂದ ಮಣ್ಣಿಗೂ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಇದನ್ನೆಲ್ಲ ನಾವು ನೋಡಿದಾಗ ನಮಗೆ ಏನು ಬೇಕಾಗಿರೋದಂದರೆ ನಮಗೆ 3/4 ಅಡಿ ಅಷ್ಟೇ ನಮಗೆ ಬೇರೆ ಭಾಗ ಏನೈತೆ ಆ ಭಾಗ ಮಾತ್ರ ನೀವು ಗೊಬ್ಬರ ಕೊಟ್ಟಾಗ ನೆನೆಬೇಕಾಗಿರುತ್ತೆ. ಮತ್ತು ನಮಗೆ ಆಳ ಹೋಗೋದು ಬೇಕಾಗಿರಲ್ಲ. ಅದನ್ನು ನೋಡ್ಕೊಂಬಿಟ್ಟು ನೀವು ಟೈಮ್ನ ವೇರಿಯೇಷನ್ ಮಾಡ್ಕೊಬೇಕಾಗುತ್ತೆ. ಯಾಕಂದರೆ ಜಡಿ ಮಣ್ಣಲ್ಲಿ ಆಲ್ಮೋಸ್ಟ್ ಅರ್ವ ಸ್ಪ್ರೆಡ್ ಆಗುತ್ತೆ. ಅದು ಚೆನ್ನಾಗಿ ಬೇರುಗಳು ಬಯೋಮಾಸ್ ಕೂಡ ಜಾಸ್ತಿ ಆಗುತ್ತೆ. ಈ ಮಣ್ಣಲ್ಲಿ ಏನು ಮಾಡುತ್ತೆ, ನೀವು ನೀರು ಸೀದಾ ಕೆಳಕ್ಕೆ ಹೋಗುತ್ತೆ. ಆ ಥರ ನೆಲಗಳಲ್ಲಿ ನೀವು ಇನ್ನೂ ಎಕ್ಸ್ಟ್ರಾ ಮೈಕ್ರೋ ಟ್ಯೂಬ್ ಹಾಕೊಂಬಿಟ್ಟು
ನೀರು ಸ್ವಲ್ಪ ಹೊತ್ತು ಕೊಡಬೇಕಾಗತ್ತೆ. ನೀವು ನಿಮ್ಮ ನೆಲದಲ್ಲಿ ನೀವು ಟೆಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಅರ್ಧ ಗಂಟೆ ಕೊಟ್ಟರೆ ಎಷ್ಟು ಆಳ ನೆನೆಯುತ್ತೆ. ಮತ್ತು ನೀವು ಟೈಮ್ನು ಕೂಡ ನೀವು ಸೆಟ್ ಮಾಡ್ಕೊಳ್ಬೇಕಾಗತ್ತೆ. ಎಷ್ಟೊತ್ತು ಕೊಟ್ಟರೆ ನಮಗೆ ಏನು ಬೇಕಾಗಿರೋ ದಾಳಿಂಬೆಯಲ್ಲಿ 3/4 ಅಡಿ ಮಾತ್ರ ನಮಗೆ ನೆಲ ನೆನೆಬೇಕು. ನೀವು ಟೈಮ್ ನೋಡ್ಕೊಂಡು ಎಷ್ಟೊತ್ತು ಕೊಟ್ಟರೆ ಎಷ್ಟು ಅಡಿ ನೆನೆಯುತ್ತೆ ಅಂತ ನೋಡ್ಕೊಂಬಿಟ್ಟು ಅದೇ ಥರ ಸುತ್ತ ನೆನೆಯೋ ಥರ ನೀವು ಮೈಕ್ರೋ ಟ್ಯೂಬ್ನ ಜಾಸ್ತಿ ಮಾಡ್ಕೊಂಬಿಟ್ಟು ನೀವು ಕೊಡಬೇಕಾಗುತ್ತೆ. ಮತ್ತು ನಿಮಗೆ ರೂಟ್ ಬಯೋಮಾಸು ಜಾಸ್ತಿ ಬರಬೇಕಂದ್ರೆ ಮೇಯ್ನು ತಿಪ್ಪೆಗೊಬ್ಬರ ಬೇಕಾಗುತ್ತೆ. ತಿಪ್ಪೆಗೊಬ್ಬರದಲ್ಲಿ ವೈಟ್ ರೂಟ್ಸು ಜಾಸ್ತಿ ಬಂದಷ್ಟು ನೀವು ನಾರ್ಮಲ್ ಮಣ್ಣಲ್ಲಿ ನೀವು ನೋಡೋಕ್ಕೆ ಸಿಗೋದಿಲ್ಲ. ಯಾಕಂದ್ರೆ ತಿಪ್ಪೆಗೊಬ್ಬರ ಹಾಕಿರ್ತೀರ ಅದರೊಳಗಡೆ ಇರೋ ಮೈಕ್ರೋಬ್ಸು ಮತ್ತು ಆ ಈಟಿಗೆ ಜಾಸ್ತಿ ರೂಟ್ ಬಯೋಮಾಸು ಬಂದಿರುತ್ತೆ. ಆ ಥರ ನಿಮಗೆ ಎಷ್ಟು ವೈಟ್ ರೂಟ್ಸ್ ಬರುತ್ತೋ ನಿಮಗೆ ಅಷ್ಟು ಮೇಲ್ಗಡೆ ಕಾಯಿ ಸೈಜ್ ಬರೋದಕ್ಕೂ ಕೂಡ ಎಲ್ಪ್ ಮಾಡುತ್ತೆ. ನೀವು ಕೊಟ್ಟಿರೋ ಗೊಬ್ಬರ ನಿಮಗೆ ಸಫಿಸಿಯೆಂಟಾಗಿ ಕೆಲಸ ಮಾಡಬೇಕಂದ್ರೆ ಮೇಯ್ನ್ ಒಂದು ದಾಳಿಂಬೆ ಗಿಡ ಐತಂದರೆ ಸುತ್ತ ಬೇರುಗಳು ಕೂಡ ನೆನಿಬೇಕು. ಆ ಥರ ಮಾಡ್ಕೊಳ್ರಿ. ಒಂದು ಗಿಡಕ್ಕೆ 4ರಿಂದ 6 ಟ್ಯೂಬ ಹಾಕೊಳ್ರಿ. ಟೈಮ್ ನೋಡ್ಕೊಳ್ರಿ. 3/4 ಅಡಿ ನೆನೆಬೇಕು. ಎಷ್ಟು ಟೈಮ್ ಕೊಟ್ಟರೆ 3/4 ಅಡಿ ನೆನೆಯುತ್ತೆ ಅಂತ. 6 ಟ್ಯೂಬ್ ಹಾಕೊಂಡ್ರೆ ಆಲ್ಮೋಸ್ಟು ಗಿಡ ಕವರ್ ಆಗುತ್ತೆ. ಎಲ್ಲ ಬೇರುಗಳು ಕೂಡ 100% ರೂಟ್ ಝೋನ ನಾವು ಯೂಸ್ ಮಾಡ್ಕೊಂಡಂಗೆ ಆಗುತ್ತೆ. ಯಾವುದೇ ಕಾರಣಕ್ಕೂ 2 ಕಡೆ ಮಾತ್ರ ಸೀಮಿತ ಆಗಬೇಡ್ರಿ. ಒಂದು ಗಿಡದ ಸುತ್ತಲೂ ನಮಗೆ ವೈಟ್ ರೂಟ್ಸು ಕಾಣಿಸ್ಬೇಕಾಗತ್ತೆ. 2 ಕಡೆ ಟ್ಯೂಬ್ ಹಾಕ್ಬಿಟ್ಟು ಬರೀ 2 ಕಡೆ ನೀರು ಕೊಟ್ಕೊಂಡು ಹೋದರೆ ನಮಗೆ ಅಲ್ಲಿ ಮಾತ್ರ ಬೇರು ಸೀಮಿತ ಆಗಿರುತ್ತೆ. ಇನ್ನು ಮುಕ್ಕಿದ ಕಡೆ ಬೇರುಗಳು ಇರೋದಿಲ್ಲ. ಹಂಗಾಗಿ ಸುತ್ತಲೂ ರಿಂಗ್ ಮೆಥಡ್ನಲ್ಲಿ ಅಂತಾರೆ ಆ ಥರ ನೀವು ಮಾಡ್ಕೊಂಬಿಟ್ರೆ ಇನ್ನೂ ಸೂಪರಾಗಿ ಬೇರುಗಳು ಬರುತ್ತೆ. ಮತ್ತು ನೀವು ಯಾವಾಗಲೇ ಆಗಲಿ ನೀರು ಕೊಡ್ಬೇಕಾದ್ರೆ ಯಾವ ಥರ ಗೊಬ್ಬರ ನೀರು ಕೊಡಬೇಕಂದ್ರೆ ನಮಗೆ ಗೊಬ್ಬರದ ನೀರು ಕೆಳಕ್ಕೆ ಇಳಿದ್ಬಿಟ್ಟು 1 ಅಡಿ 2 ಅಡಿ ಆಳ ಹೋದಷ್ಟೇ ನಮಗೆ ಅದು ಯೂಸ್ ಆಗೋಲ್ಲ. ಬೇರೆ ಝೋನ್ ಏನಿರುತ್ತೋ ಅಲ್ಲಿಗೆ ಮಾತ್ರ ನಮ್ಗೆ ಕೊಡೋ ಗೊಬ್ಬರಗಳು ಹೋಗಿ ನಿಲ್ಲಬೇಕು. ಆ ಥರ ನೀವು ನೀರು ಕೊಡ್ಕೊಳ್ಬೇಕಾಗತ್ತೆ. ಯಾಕಂದರೆ ನೀವು ಬೇರೆ ಏನೂ ನಮಗೆ ಮೂಮೆಂಟ್ ಆಗೋಲ್ಲ. ಬೇರೆ ಇರೋ ಜಾಗಕ್ಕೆ ನಾವು ಗೊಬ್ಬರ ಕೊಡೋಂಗೆ ಮಾಡಬೇಕು. ಅದಕ್ಕೋಸ್ಕರ ನೀವು 3/4 ಅಡಿವರೆಗೂ ಮಾತ್ರ ನೆನೆಯೋ ಥರ ದಾಳಿಂಬೆ ಗಿಡಕ್ಕೆ ನೀರು ಕೊಡಬೇಕು. ಅದನ್ನು ನೀವು ಟೈಮ್ ನೋಡ್ಕೊಂಡು ನಿಮ್ಮ ಹೊಲಗಳಲ್ಲಿ ವಿಧ ಚೇಂಜ್ ಆಗ್ತಾ ಹೋಗುತ್ತೆ ಮಣ್ಣಿನಿಂದ ಮಣ್ಣಿಗೆ. ಅದನ್ನು ನೀವು ನೋಡ್ಕೊಳ್ಬೇಕು. ಮತ್ತು ಬರೀ 2 ಕಡೆ ಅಲ್ಲದಿದ್ದೆ ಒಂದು 4ರಿಂದ 6 ಟ್ಯೂಬ್ ಹಾಕ್ಬಿಟ್ಟು ಸುತ್ತಲೂ ನೆನೆಬೇಕು. ಆ ಥರ ನೀವು ನೋಡ್ಕೊಳ್ರಿ. ಸುತ್ತಲೂ ತಿಪ್ಪೆಗೊಬ್ಬರ ಹಾಕಬೇಕು. ನೀವು ತಿಪ್ಪೆಗೊಬ್ಬರ ಎಷ್ಟು ಹಾಕ್ತೀರೋ ಅಷ್ಟು ನಿಮಗೆ ವೈಟ್ ರೂಟ್ಸು ಬರ್ತಾ ಹೋಗುತ್ತೆ. ನೀವು ಗೊಬ್ಬರ ಕೊಡಬೇಕಾದ್ರೂ ಒಂದು ಮಿಸ್ಟೇಕ್ ಮಾಡ್ತೀರೋ. ಭಾಳಷ್ಟು ಜನ ಏನು ಮಾಡ್ತಾರೆ, ಒಂದು ಅರ್ಧ ಗಂಟೆ ನೀರು ಬರೀ ಖಾಲಿ ನೀರು ಕೊಟ್ಬಿಡ್ತಾರೆ, ಲಾಸ್ಟಿಗೆ ಗೊಬ್ಬರ ಕೊಡ್ತಾರೆ. ಆವಾಗ ಅವ್ರೇನು ಅಂದ್ಕೊಂತಾರೆ, ಗೊಬ್ಬರ ಕೆಳಕ್ಕೆ ಹೋಗೋಲ್ಲ, ಮೇಲ್ಗಡೆ ಮಾತ್ರ ನೀರುತ್ತೆ, ಅದು ಹಂಗೆ ಕೆಳಕ್ಕೆ ಇಳಿದ್ಬಿಟ್ಟು ಬೇರಿಗೆ ಸಿಗುತ್ತೆ ಅಂತ. ಆ ಥರ ಎಲ್ಲ ಗೊಬ್ಬರ ಕೊಡೋದು. ನೀವು 3/4 ಅಡಿ ನೆನೆಯೋ ಥರ ನೀರು ಕೊಡ್ಕೊಬೇಕು. ಅದರಲ್ಲಿ ನೀವು ಗೊಬ್ಬರ ಯಾವ ಥರ ಕೊಡ್ಬೇಕಂದ್ರೆ ಸ್ಟಾರ್ಟಿಂಗ್ 5 ನಿಮಿಷ ಅಷ್ಟೇ ಡ್ರಿಪ್ನಲ್ಲಿ ಎಲ್ಲ ಕಡೆಗೂ ನೀರು ಹೋಗೋದಕ್ಕೆ, ಮತ್ತು ಲಾಸ್ಟಿಗೆ 5 ನಿಮಿಷ ಅಷ್ಟೇ ಖಾಲಿ ನೀರು ಹೋಗಬೇಕು. ಮಿಕ್ಕಿದ ಟೈಮ್ನಲ್ಲಿ ಹನಿಯಲ್ಲೂ ಕೂಡ ನಾವು ಕೊಡುವಂಥ ಗೊಬ್ಬರ ಹೋಗಬೇಕು. ಯಾಕಂದರೆ ನೀವು ಕೊಡುವಂಥ ಗೊಬ್ಬರ ಕರೆಕ್ಟಾಗಿ ಬೇರೆ ಝೋನಿಗೆ ಹೋಗಿ ನಿಂತ್ಕೊಳ್ಬೇಕು. ಆ ಥರ ನೀವು ಐಡಿಯಾ ಮಾಡಿಬಿಟ್ಟು ಡ್ರಿಪ್ನಲ್ಲಿ ಗೊಬ್ಬರನ ನೀವು ಕೊಡಬೇಕಾಗುತ್ತೆ. ಅದು ನಿಮಗೆ ಅದರಿಂದ ಇಳುವರಿ ಜಾಸ್ತಿ ಆಗುತ್ತೆ. ನಾವು ಬೆಡ್ಡು ಯಾವ ಥರ ಹಾಕಬೇಕಂದ್ರೆ 1.5 ಅಡಿ ಹೈಟು ಮತ್ತು 3ರಿಂದ 4 ಅಡಿ ಅರುವ ಬೆಡ್ಡು ಬರಬೇಕಾಗುತ್ತೆ. ನಮ್ಮ ಬೆಡ್ ಹಾಕೊಳ್ಳೋದ್ರಿಂದ ಭಾಳ ಯೂಸ್ ಐತೆ. ಯಾಕಂದರೆ ಮಳೆ ಬಂದಾಗ ಡ್ರೈನೇಜ್ ಸಿಸ್ಟಮ್ ಚೆನ್ನಾಗಿ ವರ್ಕ್ ಆಗುತ್ತೆ. ಬೆಡ್ ಮೇಲೆ ಯಾವುದೇ ಕಾರಣಕ್ಕೂ ನೀರು ನಿಲ್ಲಬಾರ್ದು. ಆ ಥರ ನೀವು ಸ್ಲೋಪಾಗಿ ಮಾಡ್ಕೊಳ್ಬೇಕು. 4 ಅಡಿ ಬೆಡ್ ಇದ್ದರೆ ನಮಗೆ ಏರೇಷನ್ ಕೂಡ ಚೆನ್ನಾಗಿ ಬೆಡ್ ಹಾಕೋದ್ರಿಂದ ಗಾಳಿ ಕೂಡ ನೆಲದೊಳಕ್ಕೆ ಚೆನ್ನಾಗಿ ಹೋಗ್ತಾ ಇರುತ್ತೆ. ಮತ್ತು ಡ್ರೈನೇಜ್ ಕೂಡ ನಿಮಗೆ ನೀರು 2 ಬೆಡ್ ನಂತರ ನೀರು ಹರಿದ್ಬಿಟ್ಟು ಹೊರಗಡೆ ಹೋಗುತ್ತೆ. ಇದರಿಂದ ನಮಗೆ ರೋಗ ಬರೋದಿಲ್ಲ. ಅದಕ್ಕೋಸ್ಕರ ಬೆಡ್ ಹಾಕೋದ್ರಿಂದ ಕೂಡ ನಮಗೆ ಭಾಳ ಒಳ್ಳೆಯದು. ಎಷ್ಟು ಏರೇಷನ್ ಆಗುತ್ತೋ, ಒಳಗೆ ಗಾಳಿ ಮಣ್ಣೊಳಗೆ ತೂರುತ್ತೋ ಅಷ್ಟು ನೀವು ಕೊಡುವಂಥ ಗೊಬ್ಬರ ಕೂಡ ಗಿಡ ಚೆನ್ನಾಗಿ ತಾಳುತ್ತೆ. ಮತ್ತು ಇನ್ನೊಂದು, ನೀವು ನೀರು ದಪ್ಪನ ಕೊಟ್ಟು ಅಲ್ಲಿ ಕೊಚ್ಚೆ ಥರ ಅಂದರೆ ನೀರು ಜಾಸ್ತಿ ಮಾಯಿಶ್ಚರ್ ಹೋಲ್ಡ್ ಆಗಿದ್ರು ಕೂಡ ಬೇರು ಗೊಬ್ಬರನ ಎಳ್ಕೊಳ್ಳಲ್ಲ. ಮತ್ತು ಫೀಲ್ಡ್ ಕೆಪಾಸಿಟಿ ಅಂತಾರೆ. ನೀವು ಕೊಡುವಂಥ ಗೊಬ್ಬರ ಗಿಡ ಯೂಸ್ ಮಾಡ್ಕೊಳ್ತಾಯಿತ್ತಲ್ಲ ಎಫಿಷಿಯನ್ಸಿಯಾಗಿ ಯೂಸ್ ಮಾಡ್ಕೊಬೇಕಂದ್ರೆ ನೀರು ಕೊಡೋದ್ರ ಮೇಲೂ ಹೋಗುತ್ತೆ. ನೀವು ಸುಮ್ಮನೆ ಡೈಲಿ ಕೊಡಬಾರ್ದು. ಯಾಕಂದರೆ ಗಿಡ ನೀವು ಕೊಡುವಂಥ ಗೊಬ್ಬರ ಮೇಲಕ್ಕೆ ತಗೊಳ್ಬೇಕಂದ್ರೆ ನೆಲದಲ್ಲಿ ಫೀಲ್ಡ್ ಕೆಪಾಸಿಟಿ ಅಂತಾರೆ. ಅಂದರೆ ಗಾಳಿನೂ ಕೂಡ ಇರಬೇಕು, ನೀರು ಕೂಡ ಇರಬೇಕು, ಗೊಬ್ಬರನೂ ಇರಬೇಕು. ಆ ಥರ ಇದ್ದರೆ ಮಾತ್ರ ಗಿಡ ಗೊಬ್ಬರ ತಗೊಳುತ್ತೆ. ಆದರೆ ನೀರು ಜಾಸ್ತಿ ಆದರೂ ಕೂಡ ನೆಲದಲ್ಲಿ ಗಾಳಿ ಇಲ್ಲ ಅಂದ್ರೂ ಕೂಡ ಬೇರೆ ಏನು ಮಾಡ್ತವೆ, ಇನ್ಆ್ಯಕ್ಟಿವ್ ಆಗ್ತವೆ. ನೀವು ಕೊಡುವಂಥ ಗೊಬ್ಬರನ ತಗೊಳ್ಳೋದಿಲ್ಲ. ಅದಕ್ಕೋಸ್ಕರ ನೆಲದಲ್ಲಿ ಗಾಳಿ ತೂರೋಕ್ಕೂ ಟೈಮ್ ಕೊಡಬೇಕು. ಹಂಗಾಗಿ ಡೈಲಿ ಕೊಡಬೇಡ್ರಿ ಯಾವುದೇ ಕಾರಣಕ್ಕೂ. ಡೇ ಬೈ ಡೇ ಅಂದರೆ ಒಂದಿನ ಬಿಟ್ಟು ಒಂದಿನ ಆ ಥರ ನೀವು ಕೊಡ್ಕೊಂಡು ಹೋಗಬೇಕು. ಎಷ್ಟು ನೆಲದೊಳಗೆ ಗಾಳಿ ತೋರುತ್ತೆ ಅಷ್ಟು ನಿಮಗೆ ತಾಳುತ್ತೆ. ಅದನ್ನು ನೀವು ಫೀಲ್ಡ್ ಕೆಪಾಸಿಟಿ ಯಾವ ಥರ ಚೆಕ್ ಮಾಡ್ಬೇಕಂದ್ರೆ ಮಣ್ಣಲ್ಲಿ ಒಂದು 15 ಸೆಂಟಿಮೀಟ್ರ್ ಆಳ ಗುಂಡಿ ತೆಗೆದ್ಬಿಟ್ಟು ಆ ಮಣ್ಣು ತಗೊಂಬಿಟ್ಟು ಉಂಡೆ ಮಾಡಿ ನೋಡಿದರೆ ಉಂಡೆ ಆಗುತ್ತೆ. ಅದನ್ನು ನೀವು ಕೆಳಗೆ ಹಿಂಗೆ ಎಸ್ದಾಗ ಪುಡಿ ಆಗಬೇಕು. ಆ ಥರ ಆದರೆ ಮಾತ್ರ ಅದು ಕರೆಕ್ಟಾಗಿ ಫೀಲ್ಡ್ ಕೆಪಾಸಿಟಿ ಮೇಂಟೈನ್ ಆಗಿರುತ್ತೆ.
ಅಕಸ್ಮಾತ್ ನೀವು ತಗೊಂಡಾಗ್ಲೇ ಆಲ್ಮೋಸ್ಟ್ ಉಂಡೆ ಮಾಡಿದಾಗಲೇ ಕೈಯಲ್ಲಿ ನೀರು ಹೋಗುತ್ತೆ, ಮತ್ತು ಆ ಉಂಡೆ ಹಿಂಗೆ ನೆಲದ ಹೆಸರು ಕೂಡ ಉಂಡೆ ಒಡೆಯೋದಿಲ್ಲ, ಮಣ್ಣಿನ ಉಂಡೆ. ಆವಾಗ ನೀರು ಜಾಸ್ತಿ ಐತೆ, ಗೊಬ್ಬರ ತಗೊಳ್ತಾ ಇಲ್ಲ ಅಂತ ಅರ್ಥ. ಅದನ್ನು ಕೂಡ ನೀವು ಟೆಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ನೆಲದಲ್ಲಿ. ನೀರು ಕೊಡೋದು ಅಷ್ಟೇ, ಆ ಥರ ಉಂಡೆ ನೆಲದಲ್ಲಿ ಹೊಡೆದೈತಂದರೆ ನೀವು ನೀರು ಕರೆಕ್ಟಾಗಿ ಕೊಡ್ತಾಯಿದ್ದೀರ ಅಂತ. ಅಕಸ್ಮಾತ್ ಅದು ಉಂಡೆ ಜಾಸ್ತಿ ಮಣ್ಣಿಂದು ಹಿಂಗೆ ಉಂಡೆ ಮಾಡಿ ಹಿಂಗೆ ಎಸ್ತಾಗಿ ಹೊಡೆದಿಲ್ಲ, ಕೊಚ್ಚೆ ಕೊಚ್ಚೆ ಥರ ಇತ್ತಂದರೆ ನೀವು ನೀರು ಜಾಸ್ತಿ ಕೊಡ್ತಾಯಿದ್ದೀರ. ಇದರಿಂದ ಗಿಡ ವಿಲ್ಟಾಗೋದು ಮತ್ತು ಬೇರುಗಳು ಸಾಯೋದು ಕೂಡ ಕಾರಣವಾಗುತ್ತೆ.